ಜನವರಿ 2ಕ್ಕೆ ದೇಶಾದ್ಯಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬದುಕಿನ ಹಾದಿಯ ಮತ್ತೊಂದು ಸಿನಿಮಾ ತೆರೆಗೆ ಬರ್ತಾ ಇದೆ. ಸೊ ಆಜಾದ್ ಭಾರತ್ ಎನ್ನುವಂಥದ್ದು. ಸೊ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ರೂಪಾ ಅಯ್ಯರ್ ಅವರೇ ನಿರ್ದೇಶಿಸಿ ನಿರ್ಮಿಸಿರುವಂಥ ಚಿತ್ರ. ಸೊ ಇಡೀ ಒಂದು ರೀತಿ ದೇಶವೇ ತಿರುಗಿ ನೋಡುವಂಥ ಒಂದು ಸಿನಿಮಾ ಆಗಲಿದೆ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟಿ ಇದ್ದಾರೆ. ಸೊ ರೂಪಾ ಅಯ್ಯರ್ ಮೇಡಮ್ ನಮಸ್ತೆ. ನಮಸ್ತೆ, ನಮಸ್ಕಾರ ಎಲ್ರಿಗೂ. ಸ್ವಾತಂತ್ರ್ಯ ಹೋರಾಟಕ್ಕೆ ನೀವು ಕೂಡ ಧುಮುಕ್ಬಿಟ್ರಿ. ಸರ್, ನನ್ನ ಹೋದ ಜನ್ಮದಲ್ಲಿ ಇವಾಗ ಮೇಡಮ್ ಸ್ಪೀಚ್ ಕೊಟ್ರಲ್ಲ, ನಾವೆಲ್ಲರೂ ಹೋದ ಜನ್ಮದಿಂದ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿರ್ತೀವಿ. ನನ್ನ ತಾತ, ಮುತ್ತಾತ, ಮರಿತಾತ ಎಲ್ಲರೂ ಅದರಲ್ಲಿ ಹೋರಾಟ ಮಾಡಿಕೊಂಡೇ ಬಂದಿರ್ತಾರೆ. ನನಗೆ ಖುಷಿ ಅನಿಸುತ್ತೆ, ಯಾಕೆಂದರೆ ನನ್ನಲ್ಲಿ ಇನ್ನೂ ಆ ಬ್ಲಡ್ಡಲ್ಲಿ ಇತ್ತು ಅನಿಸುತ್ತೆ. ಅದು ವಾಪಸ್ ನೀವು ಮೊದಲಿಂದ ನೋಡ್ಕೊಂಬರ್ತಿದ್ದಂಗೆ ಬರೀ ಸ್ವತಂತ್ರದ್ದಲ್ಲ, ಸಮಾಜದಲ್ಲೂ ಕೆಲಸ ಮಾಡಿಕೊಂಡೇ ಬರ್ತಿದ್ದೆ ನಾನು. ಈ ಕತೆ ಅದು ಹೆಂಗೋ ನನ್ನ ಹತ್ರ ಬಂತು, ಡೆಸ್ಟಿನಿ, ಅದನ್ನು ಅದೇ ರೀತಿ ಮಾಡ್ತಾ ಹೋದೆ. ಯಾಕೆ ಈ ರೀತಿಯ ಸಿನಿಮಾ ತೆಗಿಬೇಕು ಅನ್ನಿಸ್ತು? ಯಾಕಂತ ಹೇಳಿದ್ರೆ ಇವತ್ತಿನ ಬರ್ತಕ್ಕಂಥದ್ದು ಕ್ಲಾಸು, ಮಾಸು, ಸೊ ರೊಮ್ಯಾನ್ಸ್ ಈ ರೀತಿಯ ಸಿನಿಮಾ ಬರುತ್ತೆ. ಆದರೆ ರೂಪಯ್ಯರ್ ಅವ್ರ ನಡೆ ಏನಂತಾರೆ ದೇಶಭಕ್ತಿ, ಈ ರೀತಿಯ ಒಂದು ರೀತಿಯ ಆಲೋಚನೆ ಹೇಗೆ ಬಂತು? ನೀವು ಹೆಂಗೆ ಕಮರ್ಷಿಯಲ್ ಡೈಲಾಗ್ ನೋಡಿ, ಕ್ಲಾಸು, ಮಾಸು, ರೊಮ್ಯಾನ್ಸು, ಚೆನ್ನಾಗಿ ಹೇಳಿದ್ರಿ. ಇಲ್ಲ, ಇದು ನನಗೆ ಮೊದಲಿಂದ ನಾನು ನಿಮ್ಗೆ ಹೇಳ್ದಂಗೆ ಸಾಮಾಜಿಕ ತಿಳುವಳಿಕೆ ಕೊಡುವಂತಹ ಚಿತ್ರಗಳನ್ನೇ ನಾನು ಮಾಡ್ಕೊಂಬಂದಿರೋದು. ಸೋಷಿಯಲಿ ಕಾನ್ಷಿಯಸ್ ಚಿತ್ರಗಳು ಅಂತ ಕರಿತೀವಿ. ನನ್ನ ಮುಖಪುಟ ಆಗಿರಲಿ, ಆಮೇಲೆ ಮಾಡಿದ ಕಲರ್ಸ್ ಆಗಿರಲಿ, ಅದೆಲ್ಲ. ಬಟ್ ಈ ಥರ ನಂಗೆ ದೇಶಭಕ್ತಿ ಮೊದಲಿಂದ ಇತ್ತು ಸರ್. ಎಲ್ಲ ಹೋರಾಟಕ್ಕೂ ನಾನು ಮುಂಚೆ ಹೋಗಿ ನಿಂತ್ಕೊಳ್ತೀನಿ, ನೀವೆಲ್ಲ ಗಮನಿಸಿದ್ರೆ. ಇದು ನಾನು ಕೋವಿಡ್ ಟೈಮಲ್ಲಿ ಸುಮ್ಮನೆ ರಿಸರ್ಚ್ ಮಾಡಬೇಕಾದ್ರೆ ನೀರ ಹರಿಯೋದು INA ಬಗ್ಗೆ ಒಂದಷ್ಟು ಓದಕ್ಕೆ ಶುರು ಮಾಡಿದೆ. ಅದಾದಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ನಿಜವಾದ INAನಲ್ಲಿ ಇದ್ದಂಥ 90 ವರ್ಷದ ಮೇಲ್ಪಟ್ಟಂಥ ಮಾಧವನ್ಜಿ, ಮೀನಾಕ್ಷಿ ಅಮ್ಮಜ್ಜಿ ಮತ್ತು ನಮ್ಮ ನೇತಾಜಿಯವರ ಮರಿಮೊಮ್ಮಗಳಾದಂತಹ ರಾಜ್ಯಶ್ರೀ ಚೌಧರಿ ಮ್ಯಾಮ್ನ ಎಲ್ಲರನ್ನೂ ಭೇಟಿ ಮಾಡಿದಾಗ ನನಗೆ ಅದ್ರ ಬಗ್ಗೆ ಇನ್ನೊಂದಷ್ಟು ಗೊತ್ತಾಗ್ತಾ ಹೋಯಿತು. ಯಾಕೆಂದರೆ ಅನ್ಸಂಗ್ ಹೀರೋಸ್ ಅಂತ ನಾವು ಕರಿತೀವಿ. ಸುಮ್ಮನೆ ಮುಂದೆ ನಿಂತಿರೋರು ಮಾತ್ರ ಸ್ವತಂತ್ರ ಕೊಡಿಸಿದ್ರು ಅಂತಲ್ಲ, ಅವ್ರ ಹಿಂದೆ 1000ನೇ ವ್ಯಕ್ತಿ ನಿಂತಿರಲ್ಲ, ಅವ್ರಿಗೂ ಕೂಡ ನಾನು ಗೌರವ ಕೊಡ್ತೀನಿ. ಯಾಕೆಂದರೆ ಅವರು ಕೂಡ ನಿಜವಾದ ಲೀಡರು. ಆದರೆ ಅವ್ರಿಗೆಲ್ಲ ಸಲ್ಲಬೇಕಾದಂಥ ನಿಜವಾದ ಗೌರವ ನನ್ನ ದೇಶದಲ್ಲಿ ಸಲ್ಲಿಸಿಲ್ಲ. ಆದ್ರೂ ಅಂಥದ್ದೊಂದು ಯಂಗ್ಸ್ಟರ್ಸ್ ಕಥೆನ ತೊಗೊಂಬಂದು ನಾನು ಮುಂದೆ ಇಟ್ಟಾಗ ಆಗಿನ ಕಾಲದಲ್ಲಿ ನನ್ನ ಈ ಪೀಳಿಗೆ, ಮುಂದಿನ ಪೀಳಿಗೆ ಅವರೆಲ್ಲರೂ ಇದನ್ನು ನೋಡಿ ತಿಳ್ಕೋಬೇಕು ಅಂತ. ಯಾಕೆಂದರೆ ಪಠ್ಯಪುಸ್ತಕದಲ್ಲಿ ಸಿಗಲ್ವಲ್ಲ ಈ ಕತೆ. ಸೊ 20 ಪುಸ್ತಕಗಳು ಓದೋ ಬದಲು ಒಂದು ಸಿನಿಮಾ ನೋಡೋದ್ರಿಂದ ಅವ್ರಿಗೆ 2 ಅವರ್ಸಲ್ಲಿ ಎಷ್ಟೊಂದು ಕಂಟೆಂಟ್ ಸಿಗುತ್ತೆ. ಖಂಡಿತ ನೀವು ಹೇಳ್ದಂಗೆ ಇವತ್ತಿನ ಜನ್ಜಿ ಕಾಲದಲ್ಲಿ ಎಲ್ಲ ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ಬರೀ ಇನ್ಫಾರ್ಮೇಷನ್ ಮಾತ್ರ. ಆದರೆ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಇದ್ರ ಜೊತೆಗೆ ಕನ್ನಡದ ಕಲಾವಿದರೆ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿರೋದು ಎಷ್ಟೊಂದು ಖುಷಿ ಕೊಡುತ್ತೆ. ಇಲ್ಲ, ನಾನು ಕನ್ನಡಿಗರೇ ಬೇಕು ಅಂತ ತುಂಬ ದಿನ ಶೂಟಿಂಗು ಕರ್ನಾಟಕದಲ್ಲೇ ಮಾಡಿದೆ. 500ಕ್ಕೂ ಹೆಚ್ಚು NCC ಕೆಡೆಟ್ಸ್ ಮಕ್ಕಳು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡೆ. ಬಿಕಾಸ್ ಅವರು ಭಾಗವಹಿಸುವಿಕೆ ಬಹಳ ಮುಖ್ಯ. ನಾನು ಕೂಡ INAಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತೀನಿ ನೇತಾಜಿಗೋಸ್ಕರ ಅಂತ, ಅದಕ್ಕೆ ಅವ್ರನ್ನೇ ತೊಗೊಂಡೆ. ಮತ್ತು ಬಿರಾದರ್ ಸರ್ ಒಂದು ಸಾಂಗಲ್ಲಿದ್ದಾರೆ, ಮತ್ತು ಸುಚೇಂದ್ರ ಪ್ರಸಾದ್ ಸರ್ ಒಂದು ವೆರಿ ಇಂಪಾರ್ಟೆಂಟ್ ಸೀನಲ್ಲಿದ್ದಾರೆ ಲಾಯರ್ ಆಗಿ. ಹಾಗೆ ಗೋಕುಲ್ ಅಂತ ಒಬ್ಬರು ಇದ್ದಾರೆ ಆರ್ಟಿಸ್ಟು, ಅವರು ಕೂಡ ಭಗತ್ ಸಿಂಗ್ ರೋಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋವಾಗಲೇ ಚಪ್ಪಾಳೆ ತಟ್ತಾಯಿದ್ರು ಎಲ್ಲರೂ, ಅಷ್ಟು ಚೆನ್ನಾಗಿ ಬಂದಿದೆ ಅದೆಲ್ಲ. ಸೊ ಅದೇನೋ ಎಲ್ಲರಲ್ಲೂ ಆ ದೇಶಭಕ್ತಿ ಇದೆ ಅನಿಸುತ್ತೆ. ಹಾಗೆ ಅದು ಒಟ್ಟಿಗೆ ಸೇರಿಕೊಂಡು ಒಂಥರ ಒಳ್ಳೆ ಚಿತ್ರ ಆಯಿತು. ಇದ್ರ ಜೊತೆಗೆ ನೋಡಿ ಈ ಸಿನಿಮಾಗೆ ಮಹಾರಾಷ್ಟ್ರದ CM ಅವರ ಪತ್ನಿ ಒಂದು ಹಾಡನ್ನು ಹಾಡಿರುವಂಥದ್ದು, ಅದೆಷ್ಟು ಖುಷಿ ಕೊಡುತ್ತೆ. ನಾನು ಮ್ಯಾಮ್ದು ಹಾಡೆಲ್ಲ ಕೇಳಿಬಿಟ್ಟು, ಅಮೃತ ಫಡ್ನವೀಸ್ ಮೇಡಮ್ ಅವ್ರದ್ದು ಹೋಗ್ಬಿಟ್ಟು ಅವ್ರನ್ನ ಹುಡ್ಕೊಂಡು ಹೋದೆ. ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ, ಇನ್ಫ್ಲೂಯೆನ್ಸ್ ತೊಗೊಂಡು ಹೋಗಲ್ಲ. ನಾನೇ ಅವ್ರ ಫೋನ್ ನಂಬರ್ ತೊಗೊಂಡು ನಾನೇ ಮಾತಾಡಿ ನಾನೇ ಹೋಗ್ತೀನಿ ವ್ಯಕ್ತಿಗತ ಭೇಟಿ ಮಾಡೋದಕ್ಕೆ. ಅಮೃತ ಫಡ್ನವೀಸ್ ಮ್ಯಾಮ್ನ ಕೇಳಿದ ತಕ್ಷಣ ಅವ್ರು ಸಂತೋಷವಾಗಿ ಆ ಕತೆ ಬಗ್ಗೆ ಎಲ್ಲ ತಿಳ್ಕೊಂಡು ಎನಿಥಿಂಗ್ ಫಾರ್ ನೇತಾಜಿ. ನಾವೆಲ್ಲರೂ ನೇತಾಜಿ ಅವರು ಕೊಟ್ಟಿರೋದು ಎಲ್ರಿಗೂ ಗೊತ್ತು. ಅವ್ರು ಇವತ್ತು ಬದುಕಿದ್ದಿದ್ರೆ ನನ್ನ ದೇಶ ಬೇರೆ ರೀತಿಯೇ ಬದಲಾವಣೆ ಕಂಡಿರ್ತಿತ್ತು. ಆದ್ದರಿಂದ ನೇತಾಜಿಗೋಸ್ಕರ ನಾನು ಹಾಡ್ತೀನಿ ಅಂತ ಬಂದು, ಮತ್ತು ಟ್ರ್ಯಾಕ್ ಎಲ್ಲ ತರಿಸ್ಕೊಂಡ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ, ಗೌತಮ್ ಅವ್ರ ಹತ್ರ. ಅಲ್ಲಿಂದ ಅದನ್ನೆಲ್ಲ ಕೇಳಿಸ್ಕೊಂಡು ಯಶ್ರಾಜ್ ಸ್ಟುಡಿಯೋಗೆ ಬಂದು ಹಾಡಿಕೊಟ್ರು. ಇದ್ರ ಜೊತೆಗೆ ಈ ಸಿನಿಮಾವನ್ನು ಮೋದಿ ಅವ್ರು ನೋಡಬೇಕು, ಇವರು ದ್ರೌಪದಿ ಮುರ್ಮು ಅವ್ರು ನೋಡಬೇಕು ಅನ್ನುವಂಥದ್ದು ಅಭಿಲಾಷೆ ಇದೆ. ಸೊ ಏನಾದರೂ ಮಾತನಾಡಿದ್ದಾರೆ ಅಥವಾ ನೋಡ್ತಾರಂತ ಹೇಳಿ? ಖಂಡಿತ ಸರ್. ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ ಸರ್ ಆಲ್ರೆಡಿ ಮಾತಾಡಿದ್ದಾರೆ. ಪಾರ್ಲಿಮೆಂಟಲ್ಲೂ ಫಿಲಮ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದ್ರ ಜೊತೆ ಎಲ್ಲ ನಾಯಕರಿಗೂ ಡೆಲ್ಲಿಲೂ ಒಂದು ಪ್ರೀಮಿಯರ್ ಶೋ ಇಡ್ತಾ ಇದ್ದೀವಿ, ಮತ್ತು ಇಲ್ಲೂ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಚಿತ್ರವನ್ನು ಮೊದಲು ಉದ್ಘಾಟನೆ ಮಾಡ್ತಿರೋದೇ ಪ್ರಹ್ಲಾದ್ ಜೋಶಿ ಸರ್. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಪ್ರಧಾನಿಗಳಿಗೆ ತೋರಿಸಲೇಬೇಕು, ಮತ್ತು ನಮ್ಮ ಹೆಮ್ಮೆಯ ನಾಯಕಿಯಾದಂತಹ ದ್ರೌಪದಿ ಮ್ಯಾಮ್ಗೂ ತೋರಿಸ್ತೀನಿ. ಇದ್ರ ಜೊತೆಗೆ ಇತ್ತೀಚೆಗೆ ಯಾವುದೇ ಒಂದು ಕನ್ನಡದಲ್ಲಿ ಸಿನಿಮಾ ಒಂದು ರೀತಿ ಜನರಿಗೆ ಇನ್ಸ್ಪೈರ್ ಸಿನಿಮಾ ಬಂದರೆ ಒಂದು ರೀತಿ ಸರ್ಕಾರ ತೆರಿಗೆ ವಿನಾಯಿತಿಯನ್ನು ಕೊಡುವಂಥದ್ದು. ಸೊ ಈ ಸಿನಿಮಾಗೆ ಏನಾದರೂ ತೆರಿಗೆ ವಿನಾಯಿತಿ ಕೊಟ್ಟು ಜನರನ್ನ ಚಿತ್ರಮಂದಿರದ ಕಡೆ ಏನಾದರೂ ಸರ್ಕಾರ ಏನಾದರೂ ಒಂದು ರೀತಿ ಪ್ರೋತ್ಸಾಹ ಕೊಡ್ತಿದೆಯಾ ನೀವು? ನಾನು ಟ್ಯಾಕ್ಸ್ ಫ್ರೀಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೆಲವು ಕಡೆ ಅದು ಬರೋದು ಲೇಟ್ ಆಗ್ಬೋದು, ಕೆಲವು ಕಡೆ ಬೇಗ ಆಗ್ಬೋದು. ಸೊ ಅದು 18% ನಮಗೆ 18 ರೂಪಾಯಿ ಅಷ್ಟು ರಿಯಾಯಿತಿ ಅನ್ನೋದು ಬರುತ್ತೆ. ಬಟ್ ನಾನು ಜನಗಳಿಗೆ ಏನು ಹೇಳೋದು ಗೊತ್ತಾ, 18 ರೂಪಾಯಿನ ನೀವು ಉಳಿಸಿದಿರಿ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ. ಇಲ್ದಿದ್ರು ನೀವು ಯಾವುದೋ ಒಂದು
ಬೇರೆ 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 ಥರ ಚಿತ್ರಗಳು ಬಂದಾಗಲೂ ಹೋಗ್ತಾರೆ. ಈ ಥರ ಚಿತ್ರಗಳು 10-20 ವರ್ಷಕ್ಕೆ ಒಂದ್ಸಲಿ ಬರುತ್ತೆ. ನಾವಾಗಲೇ ಹೇಳ್ದಂಗೆ ನೀವು ಎಷ್ಟೋ ಪುಸ್ತಕ ರಿಸರ್ಚ್ ಮಾಡೋ ಬದಲು 2 ಅವರ್ ಹೋಗ್ಬಿಟ್ಟು ನೋಡಬೇಕು. ಸೊ ಇಟ್ಸ್ ಆಲ್ ಮಿನಿಮಮ್ ಕಾಸ್ಟ್ ಕೊಟ್ಬಿಟ್ಟು ನೋಡೋದು ಒಂದು. ಆಮೇಲೆ ನಿಮ್ಮ ಕನ್ನಡಿಗಳು ಹಿಂದಿ ಚಿತ್ರವನ್ನು ನೇತಾಜಿಗೋಸ್ಕರ ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತಂದಾಗ ನಾವೆಲ್ಲರೂ ನೇತಾಜಿಗೆ ಗೌರವ ಸಲ್ಲಿಸಿ ಅದನ್ನು ಹೋಗಿ ನೋಡೋ ಅಂಥದ್ದು ನಮ್ಮ ಧರ್ಮ. ಇಲ್ಲಿದ್ದರೂ ಸರ್ ನಮ್ಮ ಜನ ಇಂಗ್ಲೀಷ್ ಫಿಲಮ್ ನೋಡ್ತಾರೆ, ತೆಲುಗು ನೋಡ್ತಾರೆ, ತಮಿಳ್ ನೋಡ್ತಾರೆ, ಎಲ್ಲ ನೋಡ್ತಾನೆ ಇರ್ತಾರೆ. ಸೊ ನನ್ನ ಕನ್ನಡಿಗರಲ್ಲಿ ನನ್ನ ಮನವಿ ಏನು ಅಂತಂದರೆ ನೇತಾಜಿಯವರ ಈ ಚಿತ್ರವನ್ನು ನೀವೆಲ್ಲರೂ ಹೋಗಿ ನೋಡಬೇಕು. ಇದ್ರ ಜೊತೆಗೆ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮರಿಮೊಮ್ಮಗಳನ್ನು ಕರ್ಕೊಂಬಂದು ಕಾರ್ಯಕ್ರಮಕ್ಕೆ ಅದೆಷ್ಟು ಖುಷಿ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಅವರೆಲ್ಲ ಬರೋದು ಅಂತ ಹೇಳಿದ್ರೆ ಐ ಸೆಕ್ಯೂರಿಟಿ ಬೇಕು, ಸೊ ಅದೆಲ್ಲ ತುಂಬ ಕಷ್ಟ ಇರುತ್ತೆ. ಅಂಥವ್ರನ್ನ ಕರ್ಕೊಂಬಂದು ಇಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್, ಮೇಡಮ್ಮು ನನಗೆ ರಾಜ್ಯಶ್ರೀ ಚೌಧರಿ ಮ್ಯಾಮು ನೇತಾಜಿಯವರ ಮರಿಮೊಮ್ಮಗಳು ನನಗೆ ಪ್ರತಿ ಹೆಜ್ಜೆಲ್ಲೂ ಮೋಟಿವೇಟ್ ಮಾಡಿದ್ದಾರೆ ಸರ್. ನಾನು ಎಷ್ಟೋ ಸತಿ ಸೋತೋಗಿ ರಾತ್ರಿ ಹೊತ್ತು ಹತ್ಕೊಂಡು ಮಲ್ಕೊಂಡು ನಾ ಮಾಡಲ್ಲ ಮುಂದಕ್ಕೆ, ಯಾಕಪ್ಪ ನನಗೆ ಇಂಥ ಪ್ರಾಜೆಕ್ಟಿಗೆ ಜೋಡಿಸ್ಬಿಟ್ಟೆ ಅಂತ ಹತ್ಕೊಂಡು ಕೂತಿದ್ದಾಗಲೂ ಯಾವಾಗಲೂ ಅವ್ರು ನನಗೆ ಮೆಸೇಜ್ ಮಾಡಿ ನನಗೆ ಮೋಟಿವೇಟ್ ಮಾಡೋರು. 140 ಕೋಟಿ ಜನದಲ್ಲಿ ನೀನೊಬ್ಳು ಸಾಮಾನ್ಯ ಹುಡುಗಿಯಾಗಿ ಸಾಯಬಾರ್ದು, ಎದ್ದೋಳು, ಗೆಟ್ ಅಪ್, ಯು ಹ್ಯಾವ್ ಟು ವರ್ಕ್. ಎಷ್ಟೇ ಕಷ್ಟ ಬಂದ್ರೂ ಅದಕ್ಕೊಂದು ದಾರಿ ಇಟ್ಟಿರ್ತಾನೆ ದೇವರು, ಹೋಗಿ ಹುಡುಕು ಅಂತ. ಶಿ ಮೋಟಿವೇಟೆಡ್ ಮಿ ಆಲ್ವೇಸ್. ಸೊ ಅದರಿಂದ ಮುಗಿಸಿ ನೋಡಿ ಇವತ್ತು ಫಿಲಮ್ ಇಲ್ಲಿ ರಿಲೀಸ್ ತನಕ ಬಂದು ನಿಂತಿದೆ. ಯಾಕೆಂದರೆ ಎಷ್ಟೋ ಜನ ಸಿನಿಮಾ ಮಾಡ್ತಾರೆ, ರಿಲೀಸ್ ಮಾಡೋದು ತುಂಬಾ ಕಷ್ಟ, ನಿಮ್ಮೆಲ್ರಿಗೂ ಗೊತ್ತಿದೆ. ಆ ವಿಚಾರದಲ್ಲಿ ನನಗೆ ದೇವ್ರ ದಯೆಯಿಂದ ನನ್ನ ಕಷ್ಟಗಳಿರಬಹುದು, ಅನೇಕ ಕಷ್ಟಗಳು, ಆದರೆ ನಾನು ಒಂದೊಂದೇ ಹೆಜ್ಜೆ ಮುಂದಕ್ಕೆ ಇಟ್ಟಂಗೂ ಅನೇಕ ಒಳ್ಳೆ ವ್ಯಕ್ತಿಗಳು ಸೇರ್ಕೊಳ್ತಾ ಹೋದರು ಟೀಮ್ ಒಳಗಡೆ. ಸೊ ಹಾಗಾಗಿ ಮೇಡಮ್ ನನಗೆ ಮೊದಲಿಂದ ಜೋಡಿಸ್ಕೊಂಡಿದ್ರು. ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಾಗಲೂ ಬನ್ನಿ ಅಂದಾಗ ಅವ್ರಿಗೆ ಅದೇ ಹೆಮ್ಮೆಯಿಂದ ಬಂದರು, ಆ ಚೈತನ್ಯ ಎನರ್ಜಿನ ನೋಡಿ. ಇದ್ರ ಜೊತೆಗೆ ನಿಮ್ಮ ಪತಿಯವರೇ ಇದಕ್ಕೆ ಮ್ಯೂಸಿಕನ್ನು ಕೊಟ್ಟಿರುವಂಥ, ಇದ್ರ ಜೊತೆ ನಿಮ್ಮ ತಂದೆ ತಾಯಿ ಕೂಡ ಸಾಕಷ್ಟು ಹಾರೈಸ್ತಿದ್ದಾರೆ. ಸೊ ತಾಯಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅದೆಷ್ಟು ಖುಷಿ ಕೊಡು. ನನಗೆ ತಂದೆ ಇಲ್ಲ, ನಾನು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ. ಬಟ್ ತಾಯಿ ಇದ್ದಾರೆ. ಅಫ್ಕೋರ್ಸ್ ಅಮ್ಮ ಯಾವಾಗಲೂ ನಮ್ಮ ಅಮ್ಮನೇ ಅಳ್ತಿರ್ತಾರೆ ದಿನ, ಯಾಕೆ ಇಷ್ಟು ಕಷ್ಟಪಟ್ಟು ಇಂಥ ಫಿಲಮ್ ಮಾಡಬೇಕಿತ್ತು ನೀನು ಅಂತ ಬೈದಾಗ. ಈಗ ನೆನ್ನೆ ಅದಕ್ಕೆ ಹೇಳ್ತಾ ಇದ್ದೆ, ನೇತಾಜಿ ಅವರ ಮರಿಮೊಮ್ಮಗಳ ಭಾಷಣ ಒಂದ್ಸತಿ ಕೇಳು, ನಿನಗೆ ಗೊತ್ತಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಬಂದು ಕೂಡಿಸಿದ್ದಿವತ್ತು. ಯಾಕೆಂದರೆ ನೀವೆಲ್ಲ ಕೇಳಿದ್ರಲ್ಲ ಎಷ್ಟು ಮೋಟಿವೇಟ್ ಮಾಡಿದ್ರು ಅಂತ. ಸುಮ್ಮನೆ ಊಟ ಮಾಡು, ಸುಮ್ಮನೆ ಟಿ ವಿ ನೋಡು, ಸುಮ್ಮನೆ ಮನೇಲಿ ಕೂತ್ರು, ಸುಮ್ಮನೆ ಒಂದಿನ ಸತ್ತೋಗು, ಏನಕ್ಕೆ ಸರ್ ಬದುಕಿರಬೇಕು? ಕಷ್ಟ ಅಂದರೆ ಎಲ್ಲದಕ್ಕೂ ಕಷ್ಟಕ್ಕೆ ಒಂದೊಂದು ಸ್ಟೆಪ್ಪಲ್ಲಿ ನೀವು ಆ ರೀತಿ ಕಷ್ಟಗಳನ್ನ ಎತ್ಕೋಬೇಕು. ಜವಾಬ್ದಾರಿ ತೊಗೊಂಡಾಗಲೇ ಮನುಷ್ಯ ದೊಡ್ಡ ವ್ಯಕ್ತಿ ಆಗ್ತಾ ಹೋಗೋದು. ಸೊ ಜವಾಬ್ದಾರಿನೇ ತೊಗೊಳ್ದೆ, ಇಲ್ಲ ನಾನು 8 ಗಂಟೆಗೆ ಊಟ ಮಾಡಬೇಕು, 7 ಗಂಟೆಗೆ ನ್ಯೂಸ್ ನೋಡಬೇಕು, ಬೆಳಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಹಿಂಗೆ ಟೈಮ್ ಟೇಬಲ್ ಹಾಕೊಂಡು ಹಾಗೆ ಟೈಮ್ ಟೇಬಲ್ ಒಂದಿನ ಸತ್ತೋಗಿರ್ತೀವಿ. ಸೊ ಏನೂ ಮಾಡದೆ ಸುಮ್ಮನೆ ಹುಟ್ಟುಬಿಟ್ಟು ಸತ್ತೋಗೋದ್ರಲ್ಲಿ ಏನು ಪ್ರಯೋಜನ ಇದೆ? ಅಟ್ಲೀಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಆದರೂ ಪರವಾಗಿಲ್ಲ, ಕೆಲಸ ಮಾಡ್ಕೊಂಡು ಹೋಗಬೇಕು ಲೈಫಲ್ಲಿ. ಅದನ್ನ ನಮ್ಮ ಅಮ್ಮಂಗೂ ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ಮನೇಲಿ ಎಲ್ಲರೂ ಆ ರೀತಿ ಸಪೋರ್ಟ್ ಮಾಡ್ತಾರೆ. ಈವನ್ ಗೌತಮ್ ಅದೇ ನಮ್ಮ ಪತಿ ಮಾಡಿರೋದು ಅಂತ ನಂಗೆ ಮ್ಯೂಸಿಕ್ಕು, ಅದರಲ್ಲೂ ನಾವಿಬ್ಬರು ಮಧ್ಯೆ ಜಗಳ ಆಡಿ ಕಿತ್ತಾಡ್ತಾ ಇದ್ವಿ ತುಂಬ ಮ್ಯೂಸಿಕ್ಗೆ, ಹಂಗೆ ಬೇಕು ಅಂತ. ಬಟ್ ಫೈನಲಿ ಇವಾಗ ನೀವೇ ನೋಡಿದ್ರೆ ಇವಾಗಲೆಲ್ಲ ಹೇಳ್ತೀರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಫೈನಲಿ ಔಟ್ಪುಟ್ಗೋಸ್ಕರ ನಾವೆಲ್ಲರೂ ಎಫರ್ಟ್ ಹಾಕಿ ಮಾಡಿರೋದು. 7 ಸಾಂಗ್ಸ್ ಇದೆ ಅಷ್ಟು ಕೂಡ. ಆಮೇಲೆ ಕೆಲವು ಹಳೆಯದನ್ನು ಮತ್ತೆ ತೊಗೊಂಬಂದು ಮಾಡಬೇಕಾಗಿತ್ತು, ಅದು ಗೌತಮ್ಗೆ ಚಾಲೆಂಜಿಂಗ್ ಆಗಿತ್ತು. ಸೊ ಅದನ್ನೆಲ್ಲ ಮತ್ತೆ ಜೋಡಿಸಿ ಅದೇ ರೀತಿ ಮಾಡಿತ್ತು. ಓಕೆ ಮೇಡಮ್, ಸಿನಿಮಾಗೆ ಒಳ್ಳೇದಾಗಲಿ. ಸೊ ಇಡೀ ದೇಶದ ಜನರ ಗಮನ ಸೆಳೀಲಿ ಅಂತ ನಾವು ಕೂಡ ನೀವು ನೋಡಬೇಕು, ಮೀಡಿಯಾದವ್ರಿಗೆಲ್ಲ ನಾನು ಶೋ ಇಡ್ತೀನಲ್ಲ, ನೀವೆಲ್ಲ ಬರಬೇಕು, ನೋಡಬೇಕು. ಖಂಡಿತ ನೋಡ್ತೀವಿ, ಅದು ನಮ್ಮ ಸಿನಿಮಾ. ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಟಿ ರೂಪಾಯಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.